ಇನೋವಾ ಬಜೆಟ್ ಇನೋವಾದು ನೀವು ಎಲ್ಲೇ ಹೋದ್ರು ಎಲ್ಲೂ ಸಿಗಲ್ಲ. 2.5 ಲಕ್ಷಕ್ಕೆ ಇನೋವಾ ಕೊಡ್ತೀನಿ. 2,50,000 ರೂಪಾಯಿಗೆ 2.5 ಲಕ್ಷಕ್ಕೆ ಇನೋವಾ ಕೊಡ್ತೀನಿ. 2 ಲಕ್ಷ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಮಾರ್ಕೆಟ್ ಅಲ್ಲಿ 15-16 ಮಾಡಲ್ 5.5 ಲಕ್ಷ ಇದೆ. ನನ್ನ ಹತ್ರ 19 ಮಾಡಲ್ 5.5 ಲಕ್ಷಕ್ಕೆ ಸಿಗ್ತಾ ಇದೆ. 19 ಮಾಡಲು 5,50,000 ರೂಪಾಯಿಗೆ ನಿಮಗೆ ವೆಂಕಟೇಶ್ವರ ಕಾರ್. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 4,85,000 ಇರೋದು. ನಿಮ್ ಚಾನಲ್ ಅಲ್ಲಿ ಫಸ್ಟ್ ವಿಡಿಯೋ ಆಗಿರೋದ್ರಿಂದ 4,65,000 ಕೊಡ್ತೀನಿ. 2013 ಮಾಡಲು ಬರೀ 4,25,000. ಸರ್ ಟಾಟಾ ಟಿಯಾಗೋದಲ್ಲಿ ಡೀಸೆಲ್ ಇದೆ, ಪೆಟ್ರೋಲ್ ಇದೆ. ಇದು 2018 ಮಾಡಲು 4,55,000. ಇದು 2018 ಮಾಡಲು 4,85,000. ಫುಲ್ಲು ಕ್ಲಾಸ್ ಆಗಿ ರೆಡಿ ಮಾಡಿಸ್ಕೊಂಡಿದ್ದಾರೆ. ನೋಡಬಹುದು ಸ್ಟಿಕರಿಂಗ್ ಎಲ್ಲ ಯಾವ ತರ ಇದೆ ಅಂತ. ಹೌದೌದು, ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಸಮೇತ ತೋರಿಸ್ಕೊಡಿ. ನೋಡ್ತಾ ಇದ್ರಲ್ಲ, ಸಖತ್ತಾಗಿ ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಖತ್ತಾಗಿ ಖರ್ಚು ಮಾಡಿ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ ಸರ್. ಇದನ್ನು ಕೂಡ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ನಿಮ್ಗೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ವಿ. ಆಂಪು ಪ್ರತಿಯೊಂದು ಇದೆ ಸಿಸ್ಟಮ್ ಅಲ್ಲಿ. ಬ್ಯಾಕ್ ಸೈಡ್ ಕೂಡ ಹಂಗೆ. ತುಂಬಾ ಜನ ಮಾಡಿಫೈ ಗಾಡಿ ಅಂದ್ರೆ 3rd ಓನರ್ 4th ಓನರ್ ಅನ್ಕೋತಾರೆ. 2020 ಮಾಡಲ್ ಸಿಂಗಲ್ ಓನರ್ ಬರೀ 5.5 ಲಕ್ಷಕ್ಕೆ ಸಿಗುತ್ತೆ. W8 2012 ಮಾಡಲ್ ಟಾಪ್ ಎಂಡ್ ಗಾಡಿ ಬರೀ 4.5 ಲಕ್ಷ ಕೊಡ್ತೀನಿ ನೋಡಿ. ನೀವು ನೋಡ್ತಾ ಇರ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್. ನಾವು ಇವತ್ತು ನಾಗರಬಾವಿಯ ವೆಂಕಟೇಶ್ವರ ಕಾರ್ ಶೋರೂಮ್ ಬಂದಿದ್ದೀವಿ. ಲಾಸ್ಟ್ ಟೈಮ್ ತುಂಬಾ ಜನ ಕೇಳಿದ್ರಿ ವೆಂಕಟೇಶ್ವರ ಕಾರ್ ಶೋರೂಮ್ ಅಲ್ಲಿ ವಿಡಿಯೋ ಮಾಡಿ ಸರ್, ಒಂದು ಬೆಸ್ಟ್ ಪ್ರೈಸ್ ಇರುತ್ತೆ ಅಂತ. ಯಾಕಂದ್ರೆ ಇವತ್ತು ಬಂದಿದ್ದೀವಿ, ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಕಾರ್ ಕೂಡ ನಿಮಗೆ ಪ್ರೈಸ್ ತಿಳಿಸ್ಕೊಡ್ತೀವಿ. ಸರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ಹೇಗಿದ್ದೀರಾ? ಆರಾಮ್ ಸರ್. ಓಕೆ ಸರ್, ಸ್ಟಾರ್ಟಿಂಗ್ ಪ್ರೈಸ್ ನಮ್ಮ ವ್ಯೂವರ್ಸ್ಗೆ ಇವತ್ತು ನಿಮ್ಮ ಶೋರೂಮ್ ಅಲ್ಲಿ ಏನ್ ರೇಟ್ ಇದೆ ಸರ್ ಇವತ್ತು? ಸರ್ ಇವತ್ತಿರೋ ಸ್ಟಾಕ್ ಬಂದ್ಬಿಟ್ಟು ಪ್ರೆಸೆಂಟ್ 1 ಲಕ್ಷದಿಂದನೂ ಗಾಡಿ ಇದೆ. 1 ಲಕ್ಷ ರೂಪಾಯಿಂದ. ಸರ್ ನಿಮ್ಮಲ್ಲಿ ನೋಡ್ತಾ ಇದ್ದೀವಿ ಒಂದು ವಾಟರ್ ಸರ್ವಿಸ್ ಶೋರೂಮ್ ಕೂಡ ಒಂದು ಓಪನ್ ಮಾಡಿದೀರಾ ಪಕ್ಕ. ಹೌದು. ಕಾರ್ ತಗೊಂಡವ್ರಿಗೆ ಅದು ವಾಟರ್ ಸರ್ವಿಸ್ ಕೂಡ ಮಾಡ್ಕೊಡ್ತೀರಾ? ಮಾಡ್ಕೊಡೋಣ ಸರ್. ಕಾರ್ ತಗೊಂಡ್ರೆ ಬೇರೆ ಏನೋ ಆಫರ್ ಕೂಡ ಇದೆ ಸರ್ ನಿಮ್ಮ ಶೋರೂಮ್ ಅಲ್ಲಿ? ನಮ್ಮ ಕಡೆಯಿಂದ ಯಾರೇ ಕಾರ್ ತಗೊಂಡ್ರು ಅವರಿಗೆ ನೇಮ್ ಟ್ರಾನ್ಸ್ಫರ್ ಫ್ರೀ ಇರುತ್ತೆ. ಯಾವುದೇ ಆಫೀಸ್ ಕಮಿಷನ್ ಇರಲ್ಲ, ಇನ್ಕ್ಲೂಡಿಂಗ್ ಎಲ್ಲ ಪ್ರೈಸ್ ಎಲ್ಲ ಇರುತ್ತೆ. ಓಕೆ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ಕಮಿಷನ್ ಕೂಡ ಯಾವುದೇ ರೀತಿ ಇರಲ್ಲ. ನಿಮ್ಗೊಂದು ಒಳ್ಳೆ ಬೆಸ್ಟ್ ಅನ್ನೋ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೂಡ ರೆಡಿ ಇರ್ತಾರೆ. ವೆಂಕಟೇಶ್ವರ ಕಾರ್ ಶೋರೂಮ್ಗೆ ಬನ್ನಿ. ನಿಜವಾಗ್ಲೂ ಒಂದು ಜಿನಿಯನ್ ವೆಹಿಕಲ್ ನಿಜವಾಗ್ಲೂ ಕೊಡ್ತಾರೆ. ಒಂದು ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ತಾ ಮೊದಲನೇ ಕಾರಿಂದ ಸ್ಟಾರ್ಟ್ ಮಾಡೋಣ. ಅವ್ರ ಕಡೆ ತಿಳ್ಕೊಳ್ಳೋ ಪ್ರೈಸ್ ಕೂಡ ಬನ್ನಿ. ಸರ್ ಮೊದಲನೇ ವೆಹಿಕಲ್ ನೋಡ್ತಾ ಇದೀವಿ, ಬ್ಯಾಂಗ್ಳೂರ್ ವೆಹಿಕಲ್. ಯಾವ ಸರ್ ವೆಹಿಕಲ್ ಇದು? ಸರ್ ಹೋಂಡಾ ಸಿಟಿ 2014 ಮಾಡಲ್. ಓಕೆ, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಅದರಲ್ಲೂ ಒಳ್ಳೆ 24 ಮೈಲೇಜ್ ಬರುತ್ತೆ. ಓಕೆ, ನೋಡ್ಬೋದು, ಒಂದು ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ ಗಾಡಿ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನಿಮ್ಗೆ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಫೀಚರ್ ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್ ಇದರಲ್ಲಿ 4 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಎಲ್ಲ ಬಂದ್ಬಿಡುತ್ತೆ. ಕಂಪ್ಯೂಟರ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ ಸರ್. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 4,85,000 ಇರೋದು. ನಿಮ್ ಚಾನಲ್ ಅಲ್ಲಿ ಫಸ್ಟ್ ವಿಡಿಯೋ ಆಗಿರೋದ್ರಿಂದ 4,65,000 ಕೊಡ್ತೀನಿ. 4,65 ಮಾಡ್ಕೊಡ್ತೀನಿ. ಸರ್ ಲೋನ್ ಎಷ್ಟಾಗುತ್ತೆ ಈ ಗಾಡಿಗೆ? ಮಾಡ್ಕೊಡೋಣ ಸರ್. 4 ಲ್ಯಾಕ್ ಲೋನೇ ಮಾಡ್ಕೊಡ್ತೀನಿ. 4 ಲಕ್ಷ ಲೋನೇ ಆಗುತ್ತೆ. ಸಿವಿಲ್ ಚೆನ್ನಾಗಿದ್ರೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಈ ಗಾಡಿ ಹುಡುಕ್ತಾರವ್ರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತ ತಿಳಿಸ್ಕೊಡ್ತೀನಿ. ಅದು ಕೂಡ ಇದೆ ಇವ್ರ ಶೋರೂಮ್ ಅಲ್ಲಿ ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಸರ್ ಮಾಡಲು ಸರ್ ಸ್ವಿಫ್ಟ್ ಡಿಸೈರ್ ಇದೆ, 2011 ಮಾಡಲು, ಸಿಂಗಲ್ ಓನರು, ZXi ಟಾಪ್ ಎಂಡ್, ಡ್ಯೂಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಕಂಪ್ಯೂಟರ್ ಮ್ಯೂಸಿಕ್ ಸಿಸ್ಟಮ್, ಅಲೈಸ್ ಎಲ್ಲ ಬಂದ್ಬಿಡುತ್ತೆ. ಸರ್ ಪ್ರೈಸ್? ಸರ್ ಪ್ರೈಸ್ ಬಂಪರ್ ಪ್ರೈಸ್ ಅಲ್ಲಿ ಕೊಡ್ತೀನಿ. 2,75,000 ಕೊಡ್ತೀನಿ. 2,75,000. 2,75,000. 11 ಮಾಡಲ್ ಸಿಂಗಲ್ ಓನರ್. 11 ಮಾಡಲ್ ಸಿಂಗಲ್ ಓನರ್ 2,75,000 ರೂಪಾಯಿಗೆ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ ಗುರು. ಮತ್ತೊಂದು ವೆಹಿಕಲ್ ಇದೆ ಸರ್. ಯಾವ ಸರ್ ವೆಹಿಕಲ್ ಇದು? ಸರ್ ಹೋಂಡಾ ಸಿಟಿ. ಇದನ್ನು ಕೂಡ 2014 ಮಾಡಲ್, ಸೆಕೆಂಡ್ ಓನರ್ಶಿಪ್. ಇದನ್ನು ಅಷ್ಟೇ ಡೀಸೆಲ್ ಗಾಡಿನೇ. ಒಳ್ಳೆ 23-24 ಮೈಲೇಜ್ ಬರೋ ಗಾಡಿ. ಇದು 4,65,000 ಕೊಡ್ತೀನಿ. 4,65,000 ಡೀಸೆಲ್ ಗಾಡಿ ಹುಡ್ತಾರೋರಿಗೆ ಒಂದು ಒಳ್ಳೆ ಮೈಲೇಜ್ ಕೊಡ್ತಾ ಇದೆ. ನಿಮ್ಗೆ ಲೋನ್ ಆಪ್ಷನ್ ಕೂಡ ಇರುತ್ತೆ. ಒಂದು ಬೆಸ್ಟ್ ವೆಹಿಕಲ್ ಅಂತ ತಿಳಿಸ್ಕೊಡ್ತೀನಿ. ಮತ್ತೊಂದು ಇನೋವಾ ಹುಡ್ತಾರೋರಿಗೆ ಒಂದು ಮಾಡೆಲ್ ವೆಹಿಕಲ್ ಕೂಡ ತಿಳಿಸ್ಕೊಡ್ತಾ ಇದೀವಿ. ಸರ್ ಯಾವ ಸರ್ ಇದು? ಇನೋವಾದಲ್ಲಿ ಯಾವ ವೇರಿಯಂಟ್ ಸರ್ ಇದು? ಸರ್ ಇನೋವಾ ಅಲ್ಲ, ಇನೋವಾ ಕ್ರಿಸ್ಟಾ. ಇದು ಇನೋವಾ ಕ್ರಿಸ್ಟಾ 2017 ಮಾಡಲ್, ಸಿಂಗಲ್ ಓನರ್ಶಿಪ್. ಓಕೆ, ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. 1,13,000 ಓಡಿರುತ್ತೆ. ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಪೆಟ್ರೋಲ್ ಇನೋವಾ, ಆಟೋಮೆಟಿಕ್. ಬಂಪರ್ ಪ್ರೈಸ್ ಅಲ್ಲಿ ಕೊಡೋಣ. ಮಾರ್ಕೆಟ್ ಅಲ್ಲಿ ಎಲ್ಲೇ ಹೋದ್ರು ಇನೋವಾ ಕ್ರಿಸ್ಟಾ ನಿಮಗೆ 17 ಮಾಡಲು 18 ಲಕ್ಷ ಕಡಿಮೆ ಕೊಡಲ್ಲ. ನಾನು 16 ಲಕ್ಷಕ್ಕೆ ಕೊಡ್ತೀನಿ ನೋಡಿ. 16 ಲಕ್ಷಕ್ಕೆ ಲೋನ್ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್ಗೆ? ಲೋನ್ ಸರ್ ಒಳ್ಳೆ ಪ್ರೊಫೈಲ್ ಇರೋರು ಕೊಟ್ರೆ ಆರಾಮಾಗಿ ಒಂದು 13.5 ಲಕ್ಷ ತನಕ ಲೋನ್ ಮಾಡ್ಕೊಡ್ತೀನಿ. ಜಸ್ಟ್ ಒಂದು 50,000 ತೊಂದರೆ ಕೊಟ್ಬಿಡ್ತೀರಾ? ಇಲ್ಲ, ಒಂದು 2 ಲಕ್ಷ ತನಕ ಡೌನ್ ಪೇಮೆಂಟ್ ಬರುತ್ತೆ. 2 ಲಕ್ಷ. ಎಷ್ಟು ಫೈನಲ್ ಪ್ರೈಸ್ ಹೇಳಿದ್ದು ಸರ್? ಇದು 16 ಲಕ್ಷ ಇದೆ. 16 ಲಕ್ಷ ಬಂದು ಇನ್ನೂ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ. ಓಕೆ ಸರ್. ಸರ್ ಮತ್ತೊಂದು ವೆಹಿಕಲ್ ಇದೆ ಸರ್. ಯಾವ್ದು ವೆಹಿಕಲ್ ಇದು? ಸರ್ ETS ಲೀವಾ 2012 ಮಾಡಲ್, ಸಿಂಗಲ್ ಓನರ್ ಗಾಡಿ. ಓಕೆ, ಗಾಡಿ ಕಂಡೀಷನ್ ನೋಡಬಹುದು. ಇದು ಕೂಡ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಮಾತ್ರ ಯಾವುದೇ ಗಾಡಿ ತಗೊಂಡ್ರು ವಿತ್ ಶೋರೂಮ್ ಹಿಸ್ಟ್ರಿ ಇರುತ್ತೆ. ಆಲ್ಮೋಸ್ಟ್ 90% ವೆಹಿಕಲ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿಗಳೇ ಇರೋದು. ಇದು 82,000 ಓಡಿದೆ.
ವಿತ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ 3.5 ಲಕ್ಷಕ್ಕೆ ಆಗತ್ತೆ ನೋಡಿ ಸಿಂಗಲ್ 3,50,000. ಹೌದು ಸರ್ ನಿಮಗೆ ಇವಾಗ ಏನ್ ಪ್ರೈಸ್ ಹೇಳ್ತೀರಾ? ಫೈನಲ್ ಪ್ರೈಸ್ ಅದು? ಖಂಡಿತ ಫೈನಲ್ ಪ್ರೈಸ್ ಸರ್. ಫೈನಲ್ ಪ್ರೈಸ್ ಕಸ್ಟಮರ್ ಮೇಲೆ ಜಾಸ್ತಿ ಹೇಳೋದೆಲ್ಲ ಮಾಡಲ್ಲ, ಫೈನಲ್ ಪ್ರೈಸ್ ಹೇಳ್ತಾರೆ. ಪ್ರತಿಯೊಂದು ವೆಹಿಕಲ್ ಕೂಡ ಫೈನಲ್ ಪ್ರೈಸ್ ತಿಳಿಸ್ಕೊಡ್ತಾ ಇದ್ದಾರೆ. ಅದ್ರ ಬೆಸ್ಟ್ ವೆಹಿಕಲ್ ಜಿನಿಯನ್ ವೆಹಿಕಲ್ ಶೋರೂಮ್ ಇಸಿ ಕೂಡ ಸಿಗುತ್ತೆ. ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದ್ದೀವಿ ಸರ್. ಯಾವ ಸರ್ ಇದು ವೆಹಿಕಲ್? ಸರ್ ಕ್ರೆಟಾ SX ಟಾಪ್ ಎಂಡ್ ಓಕೆ 2018 ಮಾಡಲ್ ಸಿಂಗಲ್ ಓನರ್ಶಿಪ್. ಓಕೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ, ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಓಕೆ 18 ಮಾಡಲ್ ಎಲ್ಲೇ ಹೋದ್ರು 9 ಲಕ್ಷ ಓಡ್ತಾ ಇದೆ. ಹೌದು ಬರೀ 8 ಲಕ್ಷಕ್ಕೆ ಮಾಡ್ಕೊಡ್ತೀನಿ ನೋಡಿ. 8 ಲಕ್ಷ ರೂಪಾಯಿಗೆ 8 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ವೆಂಕಟೇಶ್ವರ ಕಾರ್ ಶೋರೂಮ್ ಅಲ್ಲಿ ನಿಮ್ಗೆ 8 ಲಕ್ಷ ರೂಪಾಯಿಗೆ ಒಂದು ಕ್ರೆಟಾ ಗಾಡಿ ಸಿಗ್ತಾ ಇದೆ. ಸಖತ್ತಾಗಿದೆ. ಶೋರೂಮ್ ಅಲ್ಲಿ ಏನ್ ಮತ್ತು ಒರಿಜಿನಾಲಿಟಿ ಹಾಗೆ ಇದೆ ಅಂತಾನೆ ಹೇಳ್ಬೋದು. ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದ್ದೀವಿ ಸರ್. ಯಾವ್ದು ಗ್ರ್ಯಾಂಡ್ ಐಟನ್? ಇದು ಗ್ರ್ಯಾಂಡ್ ಐಟನ್ 2013 ಮಾಡಲ್ ಅದು. 13. ಹೌದು ಓನರ್ ಸರ್ ಇದು? ಅದು ಥರ್ಡ್ ಓನರ್ಶಿಪ್ ಆಗಿದೆ. 3 ಓನರ್ ಆಗಿದೆಯಾ? ಹೌದು ಬರೀ 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ ನೋಡಿ. 3 ಲಕ್ಷ 3 ಲಕ್ಷ ಕೊಡ್ತೀನಿ. 3 ಲಕ್ಷ ರೂಪಾಯಿಗೆ ಗ್ರ್ಯಾಂಡ್ ಐಟನ್ ಮಾಡಲು ಡೀಸೆಲ್ ಗಾಡಿ, ಅದನ್ನು ಒಳ್ಳೆ ಡೀಸೆಲ್ ವೆಹಿಕಲ್. ಅದು ಮೈಲೇಜ್ ಒಂದು ಒಳ್ಳೆ ಮೈಲೇಜ್ ಕೊಡುತ್ತೆ ಅಂತ ಹೇಳ್ಬೋದು ಸರ್. ಮತ್ತೊಂದು i20 ಇದೆ ಬ್ಯಾಂಗ್ಳೂರ್ ವೆಹಿಕಲ್ ಸರ್. ಇದು i20 ಬಂದ್ಬಿಟ್ಟು i20 ಸ್ಪೋರ್ಟ್ಸ್ ಆಪ್ಷನಲ್. ಓಕೆ 2011 ಮಾಡಲ್ ಸಿಂಗಲ್ ಓನರ್. ಈ ಗಾಡಿ ಹೈಲೈಟ್ ಏನಂದ್ರೆ ಗಾಡಿ ಫುಲ್ ಮಾಡಿಫೈ ಮಾಡಿಸಿದ್ದಾರೆ. ಓಕೆ ನೋಡಬಹುದು ನೀವು, ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ. ಎಕ್ಸ್ಟ್ರಾ ಫಿಟ್ಟಿಂಗ್ ಆಗರೆ ಎಷ್ಟು ಖರ್ಚಾಗಿದೆ ಸರ್ ಈ ವೆಹಿಕಲ್ ಗೆ? ಸಬ್ವೂಫರ್, ಡಬಲ್ ಆಂಪ್ಲಿಫೈಯರ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಓಕೆ ಗಾಡಿ ಫುಲ್ ಕ್ಲಾಸ್ ಆಗಿ ರೆಡಿ ಮಾಡಿಸ್ಕೊಂಡಿದ್ದಾರೆ. ನೋಡಬಹುದು ಸ್ಟಿಕರಿಂಗ್ ಎಲ್ಲ ಯಾವ ತರ ಇದೆ ಅಂತ. ಹೌದೌದು ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಸಮೇತ ತೋರಿಸ್ಕೊಡಿ. ನೋಡ್ತಾ ಇದ್ದೀರಲ್ಲ, ಸಖತ್ತಾಗಿ ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಖತ್ತಾಗಿ ಖರ್ಚು ಮಾಡಿ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ ಸರ್. ಇದನ್ನು ಕೂಡ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ನಿಮ್ಗೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ವಿ. ಆಂಪು ಪ್ರತಿಯೊಂದು ಇದೆ ಸಿಸ್ಟಮ್ ಅಲ್ಲಿ. ಬ್ಯಾಕ್ ಸೈಡ್ ಕೂಡ ಹಂಗೆ. ತುಂಬಾ ಜನ ಮಾಡಿಫೈ ಗಾಡಿ ಅಂದ್ರೆ 3rd ಓನರ್ 4th ಓನರ್ ಅನ್ಕೋತಾರೆ. ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ ಇದನ್ನು ಕೂಡ. ಸರ್ ಹಾಗಾದ್ರೆ ಒಂದು ಬಂಪರ್ ಪ್ರೈಸ್ ಅಂದ್ರೆ ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್? 3,60,000 ಮಾಡ್ಕೊಡ್ತೀನಿ ಸರ್. 3,60,000 ಕೊಡ್ತೀನಿ. ಬ್ರೋ ಬರೀ ಗಾಡಿ ತಗೊಂಡು ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರಬೇಕು. 3,60,000 ರೂಪಾಯಿಗೆ ನೀವು ಒಂದು ಐಟಮ್ ಕೂಡ ಹಾಕ್ಸೋಗಿಲ್ಲ. ಗಾಡಿ ಸಖತ್ತಾಗಿದೆ. 3,60,000 ರೂಪಾಯಿಗೆ i20 ಸಿಂಗಲ್ ಓನರ್ ಸಿಗ್ತಾ ಇದೆ. ಇನೋವಾ ಇದೆ ಸರ್. ಯಾವ ಮಾಡಲ್ ಸರ್ ಇದು? ಸರ್ ಇನೋವಾ 2011 ಮಾಡಲ್. ಓಕೆ ಸೆಕೆಂಡ್ ಓನರ್. 1,59,000 ಓಡಿದೆ. ಶೋರೂಮ್ ಹಿಸ್ಟ್ರಿ. ಓಕೆ ನಿಮಗೆ 5 ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಲಿ. ಓಕೆ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಪಿನ್ ಟು ಪಿನ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಓಕೆ ಅದರಲ್ಲೂ ವಿ ವರ್ಷನ್. ಬರೀ 6,70,000 ಫೈನಲ್ ಕೊಡ್ತೀನಿ ನೋಡಿ. 6,70,000 70,000 ಕೊಡ್ತೀನಿ. ಓಕೆ 6,70,000 ರೂಪಾಯಿಗೆ ಇನೋವಾ ಸಿಗ್ತಾ ಇದೆ ಸರ್. ಮತ್ತೊಂದು ಟಾಟಾ ಕಂಪನಿಯಲ್ಲಿ ಒಂದು ಯಾವ ಸರ್ ಇದು ವೆಹಿಕಲ್? ಟಾಟಾ ನೆಕ್ಸಾನ್ ಇರೋದು. ನೆಕ್ಸಾನ್ XMA ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ. ಡೀಸೆಲ್ ಗಾಡಿ. ಓಕೆ ಡೀಸೆಲ್ ಅಲ್ಲಿ ಆಟೋಮೆಟಿಕ್ ನಿಮಗೆ 20 ಮೇಲೆ ಮೈಲೇಜ್ ಸಿಗುತ್ತೆ. ಹೌದು ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. 18 ಮಾಡಲ್ ಸೆಕೆಂಡ್ ಓನರ್ಶಿಪ್. ಬರೀ 6,25,000 ಕೊಡ್ತೀನಿ. 6,25,000 2018 ಮಾಡಲು ಸೆಕೆಂಡ್ ಓನರ್. ನಿಮ್ಗೆ ಟಾಟಾ ನೆಕ್ಸಾನ್ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತುಂಬಾ ಜನ ಕೇಳಿದ್ರಿ. ನೆಕ್ಸಾನ್ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೆಹಿಕಲ್. ಮೈಲೇಜ್ ಅಂತ ಬಂದ್ರೆ ಗುಡ್ ಮೈಲೇಜ್. ನೋಡ್ತಿದ್ರಲ್ಲ, ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಬೆಸ್ಟ್ ವೆಹಿಕಲ್ ಅಂತಾನೆ ತಿಳಿಸ್ಕೊಡ್ತಾ ಇದೀವಿ. ಗಾಡಿ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೊಂದು ಮಹೇಂದ್ರ XUV ಕೂಡ ನೋಡ್ತಾ ಇದ್ದೀರಾ ಇಲ್ಲಿ ಸರ್. ಮಾಡಲ್ ಇದು ಸರ್ XUV 500 ಇದು 2012 ಮಾಡಲ್. W8 ಟಾಪ್ ಎಂಡ್. ಹಾ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. 6 ಇಯರ್ ಬ್ಯಾಗ್ ಇರೋ ಗಾಡಿ. ಓಕೆ ಬರೀ 4.5 ಲಕ್ಷ ಕೊಡ್ತೀನಿ ನೋಡಿ. 4,50,000 ರೂಪಾಯಿಗೆ. ಹೌದು 4,50,000 ರೂಪಾಯಿಗೆ ಮಹೇಂದ್ರ XUV ಸಿಗ್ತದೆ ಗುರು. ತುಂಬಾ ಜನ ಕೂಡ ಇದು ಹುಡುಕ್ತಾ ಇರ್ತೀರಾ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ವೆಂಕಟೇಶ್ವರ ಕಾರ್ ಶೋರೂಮ್ ಅಲ್ಲಿ ಕೊಡ್ತಾ ಇದ್ದಾರೆ. ಅದು ಕೂಡ ಒಂದು ಒಳ್ಳೆ ವೆಹಿಕಲ್ ಕೂಡ ಅಂತಾನೆ ಹೇಳ್ಬೋದು. ಮತ್ತೊಂದು ವೆಹಿಕಲ್ ನೋಡ್ತಾ ಇದ್ದೀವಿ. ಯಾವ ಸರ್ ವೆಹಿಕಲ್ ಇದು? ಸರ್ ರೆನಾಲ್ಡ್ ಟ್ರೈಬರ್ 2020 ಮಾಡಲ್ ಸಿಂಗಲ್ ಓನರ್. ಓಕೆ RXT ವೇರಿಯಂಟ್. ಓಕೆ ಇದನ್ನು ಕೂಡ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಓಕೆ ಇದು ಬರೀ 5.5 ಲಕ್ಷ ಕೊಡ್ತೀನಿ ನೋಡಿ. 20 ಮಾಡಲ್ ಲೋನೇ 5 ಲಕ್ಷ ಮಾಡ್ಕೊಡ್ತೀನಿ. 20 ಮಾಡಲು 5 ಲಕ್ಷ ರೂಪಾಯಿಗೆ ಈ ಗಾಡಿ ಕೂಡ ಕೊಡ್ತಾ ಇದ್ದಾರೆ. ಬರೀ ಕೈಲಿ ಬನ್ನಿ, ಲೋನ್ ಹಾಕ್ಸ್ಕೊಂಡು ಆರಾಮಾಗಿ ಈ ಗಾಡಿ ಕೂಡ ತಗೊಂಡು ಹೋಗ್ಬೋದು. ಒಂದು ಬೆಸ್ಟ್ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಕಲರ್ ಕೂಡ ಸಖತ್ತಾಗಿದೆ ಅಂತ ಹೇಳ್ಬೋದು. ಒಂದು ವೈಟ್ ಕಲರ್ ನೋಡ್ತಾ ಇದೀವಿ ಸರ್. ಯಾವ್ದು ವೆಹಿಕಲ್ ಇದು? ಸರ್ Volkswagen Jetta ಇದು 2008 ಮಾಡಲ್. ಓಕೆ ಸೆಕೆಂಡ್ ಓನರ್ಶಿಪ್. ಓಕೆ ಗಾಡಿ ಕಂಡೀಷನ್, ಗಾಡಿ ಬಗ್ಗೆ ಹೇಳೋದಲ್ಲ, ಓಡಿಸ್ ನೋಡ್ಬೇಕು ಈ ಗಾಡಿಗಳೆಲ್ಲ. ಹೌದು ಅಂತ ಪವರ್ ಇರೋ ವೆಹಿಕಲ್. ನೋಡ್ತಾ 2008 ಮಾಡಲ್. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ. ಇದನ್ನು ಒಂದು ಕಡಿಮೆ ಬಜೆಟ್ ಅಲ್ಲಿ ಸಿಗುತ್ತೆ. ಓಕೆ ಅಲೈ ವೀಲ್ ಕೂಡ ಇದೆ. ಇದು ನೋಡ್ತಾ ಇದ್ದೀವಿ. ತುಂಬಾನೇ ಚೆನ್ನಾಗಿದೆ. ಟೈರ್ ಕೂಡ ಏರ್ ಬ್ಯಾಗು, ABS, ಮ್ಯೂಸಿಕ್ ಸಿಸ್ಟಮ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಓಕೆ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ. 2 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ನೋಡಿ. 2 ಲಕ್ಷ ರೂಪಾಯಿಗೆ. 2 ಲಕ್ಷಕ್ಕೆ 2 ಲಕ್ಷಕ್ಕೆ ನಿಮ್ಗೆ ಒಂದು ಸಖತ್ತಾಗಿರೋ ಜೆಟಾ ಸಿಗ್ತದೆ ಗುರು. ಅಲೈ ವೀಲ್ ಇದೆ, ಟೈರ್ ಇದೆ, ತುಂಬಾನೇ ಚೆನ್ನಾಗಿದೆ. ಒಂದು ಬೆಸ್ಟ್ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಜೆಟಾ ವೆಹಿಕಲ್ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ಸರ್. ಮತ್ತೊಂದು ಇದೆ. ಯಾವ ಸರ್ ವೆಹಿಕಲ್ ಇದು? ಸರ್ ಇಗ್ನಿಸ್ 2019 ಮಾಡಲ್. ಓಕೆ ಓನರ್ಶಿಪ್ ಥರ್ಡ್ ಓನರ್ಶಿಪ್ ಆಗಿರುತ್ತೆ. ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. 3,80,000 ಕೊಡ್ತೀನಿ. 3,80,000 19 ಮಾಡಲ್ ಕೊಡ್ತೀನಿ. 3,80,000 ನಿಮ್ಗೆ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಗಾಡಿ ಗ್ರೇ ಕಲರ್ ಸಖತ್ತಾಗಿದೆ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಿದ್ದೀರಲ್ಲ,
ಪ್ರತಿಯೊಬ್ರು ಪರ್ಚೇಸ್ ಮಾಡಿದ್ರೆ ವಾಟರ್ ಸರ್ವಿಸ್ ಪ್ರತಿಯೊಂದು ಇರುತ್ತೆ, ಆಫರ್ ಕೂಡ ಇರುತ್ತೆ ಇವ್ರ ಶೋರೂಮ್ ಅಲ್ಲಿ. ಸರ್ ಒಂದು ಸ್ವಿಫ್ಟ್ ಇದೆ, ಇದು ಯಾವ ಮಾಡಲ್ ಸರ್ ಇದು? ಸರ್ ಸ್ವಿಫ್ಟ್ 2019 ಮಾಡಲು ಸಿಂಗಲ್ ಓನರ್, ಬರೀ 55,000 ಈ ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. Okay. ಮಾರ್ಕೆಟ್ ಅಲ್ಲಿ 15-16 ಮಾಡಲ್ 5.5 ಲಕ್ಷ ಇದೆ, ನನ್ನ ಹತ್ರ 19 ಮಾಡಲ್ 5.5 ಲಕ್ಷ ಸಿಗ್ತಾ ಇದೆ. 19 ಮಾಡಲು 5,50,000 ರೂಪಾಯಿಗೆ ನಿಮ್ಗೆ ವೆಂಕಟೇಶ್ವರ ಕಾರ್ ಶೋರೂಮ್ ಅಲ್ಲಿ ಸಿಗ್ತಾ ಇದೆ ಗುರು. ಹ್ಯುಂಡೈಯಲ್ಲಿ ಒಂದು ವರ್ಣ ಕೂಡ ಇದೆ K05, ಅದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್ ಮಾಡಲ್ ಸರ್ ಇದು. ಸರ್ ವರ್ಣ ಫ್ಲೂಡಿಕ್, ಅದರಲ್ಲೂ SX ಡೀಸೆಲ್ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ನೋಡ್ಬೋದು ಇಂಟೀರಿಯರ್ ಹೌದು. ಬ್ರಾಂಡ್ ನ್ಯೂ ಸೀಟ್ ಕವರ್ ಹಾಕ್ಸಿದೀವಿ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಶೋರೂಮ್ ಇಷ್ಟ ಇರೋ ವೆಹಿಕಲ್, ಟಾಪ್ ಎಂಡ್ ಅದರಲ್ಲೂ ಬರೀ 4.25 ಲಕ್ಷ ಕೊಡ್ತೀನಿ ನೋಡಿ. 4,25,000 ರೂಪಾಯಿಗೆ. ಹೌದು ಸರ್. ಹ್ಯುಂಡೈ ವರ್ಣದಲ್ಲಿ 4,25,000 ರೂಪಾಯಿಗೆ, ಅದು ಬ್ಯಾಂಗ್ಳೂರ್ ವೆಹಿಕಲ್. ತುಂಬಾನೇ ಚೆನ್ನಾಗಿದೆ, ಕ್ಲಾಸಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ, ಸಖತ್ತಾಗಿದೆ ಅಂತ ಹೇಳ್ಬೋದು. ಲೋನ್ ಕೂಡ ಇರುತ್ತೆ ಈ ವೆಹಿಕಲ್ಗೆ. ಸರ್ ಒಂದು ಇನೋವಾ ಇದೆ ಮಾಡಲ್ ಸರ್ ಇದು. ಸರ್ ಇನೋವಾ ಇದು 2005 ಮಾಡಲ್, ವಿ ವೇರಿಯಂಟ್. ಓನರ್ಶಿಪ್ ಸ್ವಲ್ಪ ಜಾಸ್ತಿ ಆಗಿದೆ, 5 ಓನರ್ ಆಗಿದೆ. Okay. ಗಾಡಿ ಕಂಡೀಷನ್ ಚೆನ್ನಾಗಿದೆ. ಪೆಟ್ರೋಲ್ ಇನೋವಾ, ಬಜೆಟ್ ಇನೋವಾದು ನೀವು ಎಲ್ಲೇ ಹೋದ್ರು ಎಲ್ಲೂ ಸಿಗಲ್ಲ. 2.5 ಲಕ್ಷ ಇನೋವಾ ಕೊಡ್ತೀನಿ. 2,50,000 ರೂಪಾಯಿಗೆ. 2.5 ಲಕ್ಷ ಇನೋವಾ ಕೊಡ್ತೀನಿ. 2,50,000 ರೂಪಾಯಿಗೆ ಗುರು ಒಂದು ಇನೋವಾ ಕೊಡ್ತಾರೆ. ಒಂದು ಈ i10 ಬೆಲೆಯಲ್ಲಿ ನಿಮ್ಗೆ ಇನೋವಾ ತಗೋಬೇಕು ಅನ್ನೋರಿಗೆ ವೆಂಕಟೇಶ್ವರ ಕಾರ್ ಶೋರೂಮ್ ವಿಸಿಟ್ ಮಾಡಿ, ಇನೋವಾ ಸಿಗ್ತದೆ. ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಮತ್ತೊಂದು K36 ಕರ್ನಾಟಕ ವೆಹಿಕಲ್ ಕೂಡ ನೋಡ್ತಾ ಇದೀವಿ. ಸರ್ ಯಾವ ಸರ್ ವೆಹಿಕಲ್ ಇದು? ಸರ್ ಇದು ಟಾಟಾ ಟಿಯಾಗೋ ಡೀಸೆಲ್ ಗಾಡಿ. ಆರಾಮಾಗಿ 26-27 ಮೈಲೇಜ್ ಬರುತ್ತೆ. ಓಕೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೆಹಿಕಲ್. Okay. 4,45,000 ಫೈನಲ್ ಕೊಡ್ತೀನಿ ನೋಡಿ. 4,00,000 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 4,40,000 ರೂಪಾಯಿಗೆ ನಿಮ್ಗೆ 25 ಕೊಡುವಂತ ಮೈಲೇಜ್, ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. 4,25,000 ರೂಪಾಯಿಗೆ ನಿಮ್ಗೆ ಒಂದು ಟಿಯಾಗೋ ಸಿಗ್ತಾ ಇದೆ. ತುಂಬಾ ಜನ ಈಕೋ ಕೇಳ್ತಾ ಇದ್ರಿ, ಯಾಕಂದ್ರೆ ಫ್ಯಾಮಿಲಿಗೆ ಒಂದು ಬಿಸ್ನೆಸ್ಗೆ ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಈಕೋ ತುಂಬಾನೇ ಚೆನ್ನಾಗಿದೆ ವೆಹಿಕಲ್. ಸರ್ ಮಾಡಲ್ ಇದು? ಸರ್ ಈಕೋ ಇದು 2016 ಮಾಡಲು, ಥರ್ಡ್ ಓನರ್ಶಿಪ್, ಪೆಟ್ರೋಲ್ CNG ವೆಹಿಕಲ್. CNG 3,40,000 ಫೈನಲ್ ಆಗುತ್ತೆ ಗುರು. CNG ಕೂಡ ಇದೆ. 3,40,000 ರೂಪಾಯಿಗೆ ಈಕೋ ಸಿಗ್ತದೆ. ತುಂಬಾ ಜನ ಯಾರು ಓಮ್ನಿ ಬೇಡ ಈಕೋ ತಗೋಬೇಕು ಅನ್ನೋರಿಗೆ ವೆಂಕಟೇಶ್ವರ ಕಾರ್ ಶೋರೂಮ್ ವಿಸಿಟ್ ಮಾಡಿ, ಒಂದು ಈಕೋ ಕೂಡ ಸಿಗ್ತಾ ಇದೆ ವಿತ್ CNG ಕೂಡ ಒಂದು ಒಳ್ಳೆ ಮೈಲೇಜ್ ಕೊಡುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಅವಾಗಲೇ ಒಂದು ಇನೋವಾ ತೋರಿಸ್ಕೊಟ್ವಿ. ಮತ್ತೊಂದಿದೆ, ಯಾವ ಮಾಡಲ್ ಅಲ್ಲಿ ಬೇಕು, ಯಾವ ಪ್ರೈಸ್ ಅಲ್ಲಿ ಬೇಕು, ಕಡಿಮೆ ಬಜೆಟ್ ಅಲ್ಲಿ ಬೇಕಾ, ಹೈ ಬಜೆಟ್ ಅಲ್ಲಿ ಬೇಕಾ ಅಂತ ಇನೋವಾ ಕೂಡ ಇದೆ. ಮತ್ತೊಂದು ಇನೋವಾ ಕೂಡ ತೋರಿಸ್ಕೊಡ್ತಾ ಇದೀವಿ. ಸರ್ ಮಾಡಲ್ ಇದು? ಸರ್ 2008 ಮಾಡಲು, ಥರ್ಡ್ ಓನರ್. ಇದು ಡೀಸೆಲ್ ವೆಹಿಕಲ್. 4 ಲಕ್ಷ ಫೈನಲ್ ಆಗುತ್ತೆ. 4 ಲಕ್ಷ. 2008 4 ಲಕ್ಷ ರೂಪಾಯಿಗೆ ಮತ್ತೊಂದು ಇನೋವಾ ವೆಹಿಕಲ್ ಸಿಗ್ತಾ ಇದೆ. ನೋಡ್ತಾ ಇದ್ರಲ್ಲ ಕಂಪ್ಲೀಟ್ ಆಗಿ, ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಮತ್ತೊಂದು ಸ್ಯಾಂಟ್ರಾ ಕೂಡ ನೋಡ್ತಾ ಇದ್ದೀವಿ. ಒಂದು ಮೈಲೇಜ್ ಅಂತ ಬಂದ್ರೆ ಒಂದು ಫ್ಯಾಮಿಲಿ, ಸಣ್ಣ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಸರ್ ಸ್ಯಾಂಟ್ರಾ ಇದೆ. ಸರ್ ಮಾಡಲ್ ಇದು? ಸ್ಯಾಂಟ್ರಾ ಜಿಂಗ್ ಸರ್ 2003 ಮಾಡಲು, ಸೆಕೆಂಡ್ ಓನರ್. ಓಕೆ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ. 5 ವರ್ಷ ಫ್ರೆಶ್ ಡಾಕ್ಯುಮೆಂಟ್ಸ್ ಎಲ್ಲ ಸಿಗುತ್ತೆ. ಓಕೆ ಸರ್. 1,15,000 ಫೈನಲ್ ಆಗುತ್ತೆ. 1,15,000 ರೂಪಾಯಿಗೆ ಹೌದು. ಒಂದು ಬೈಕ್ ಬೆಲೆಯಲ್ಲಿ ನಿಮ್ಗೆ ಸ್ಯಾಂಟ್ರಾ ಕೂಡ ಸಿಗ್ತದೆ. ಆರಾಮಾಗಿ ಒಂದು 5 ಜನ, ಬಿಸಿಲು ಮಳೆ ಆದ್ರೆ ಆರಾಮಾಗಿ ಸ್ಯಾಂಟ್ರಾ ಹೋಗ್ಬೋದು. ಸಣ್ಣ ಫ್ಯಾಮಿಲಿ ಹುಡುಕ್ತಾರೋರಿಗೆ, ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾವ್ರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. 2003 ಮಾಡಲ್ ತುಂಬಾನೇ ಚೆನ್ನಾಗಿದೆ. ಮತ್ತೊಂದು ನಿಮ್ಗೆ i10 ಹುಡುಕ್ತಾವ್ರಿಗೆ ಗ್ರೇ ಕಲರ್ ಅಲ್ಲಿ ಒಂದು i10 ಕೂಡ ಇದೆ. ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್ ಅಂತ ಹೇಳ್ಬೋದು. ಸರ್ i10 ಮಾಡಲ್? ಸರ್ ಇದು i10 ಸ್ಪೋರ್ಟ್ಸ್ 2013 ಮಾಡಲ್, ಸೆಕೆಂಡ್ ಓನರ್ಶಿಪ್. ಓಕೆ. ಇದನ್ನು ಕೂಡ ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್. ಈ ಗಾಡಿಯ ಪ್ರೈಸ್ 2,70,000 ಕೊಡ್ತೀನಿ ನೋಡಿ. ಗುರು 2013 ಮಾಡಲು 2,70,000 ರೂಪಾಯಿಗೆ ನಿಮ್ಗೆ i10 ಸಿಗ್ತಾ ಇದೆ. ಅದು ಗ್ರೇ ಕಲರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದ್ರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, AC ಸಿಸ್ಟಮ್ ಪ್ರತಿಯೊಂದು ಬರುತ್ತೆ. ಗಾಡಿ ಕಂಪ್ಲೀಟ್ ಆಗಿ ಚೆನ್ನಾಗಿದೆ ಗುರು. ಸರ್ ಮತ್ತೊಂದು ವೆಹಿಕಲ್ ಇದೆ, i20 ಸರ್ ಇದು? ಹೌದು ಸರ್, i20 ಸ್ಪೋರ್ಟ್ಸ್ 2011 ಮಾಡಲ್. ಸಾರಿ, i20 ಆಸ್ಟಾ. ಅದು i20 ಆಸ್ಟಾ ಟಾಪ್ ಎಂಡ್ ಮಾಡಲ್. 2011 ಮಾಡಲು, ಸೆಕೆಂಡ್ ಓನರ್ಶಿಪ್, ಡೀಸೆಲ್ ಗಾಡಿ. ಅದನ್ನು ಒಳ್ಳೆ ಮೈಲೇಜ್ ಇದೆ. ಬರೀ 2,85,000 ಕೊಡ್ತೀನಿ ನೋಡಿ. 2,85,000 ರೂಪಾಯಿಗೆ. 2,85,000 ರೂಪಾಯಿಗೆ ನಿಮ್ಗೆ ಟಾಪ್ ಎಂಡ್ ವೆಹಿಕಲ್ ಆಸ್ಟಾ ಸಿಗ್ತಾ ಇದೆ ಗುರು i20 ಅಲ್ಲಿ. ಅವಾಗಲೇ ಒಂದು ಟಿಯಾಗೋ ತೋರಿಸ್ಕೊಡ್ವಿ, ವೈಟ್ ಕಲರ್ ಸೇಮ್. ಮತ್ತೊಂದು ಇದೆ, ಎರಡರಲ್ಲಿ ಯಾವ್ದು ಬೇಕಾದ್ರೆ ತಗೊಂಡು. ಟಿಯಾಗೋದಲ್ಲಿ 2 ಗಾಡಿ ಇದೆ, ಪೆಟ್ರೋಲ್ ಇದೆ, ಡೀಸೆಲ್ ಇದೆ. ಇದು ಪೆಟ್ರೋಲ್ ವೆಹಿಕಲ್ 20 ಮಾಡಲ್, XT ವೇರಿಯಂಟ್, ಸಿಂಗಲ್ ಓನರ್ ಗಾಡಿ. ಇದು 4,75,000 ಕೊಡ್ತೀನಿ ನೋಡಿ. 4,75,000 ರೂಪಾಯಿಗೆ ನಿಮ್ಗೆ ಪೆಟ್ರೋಲ್ ವೆಹಿಕಲ್, ಮತ್ತೊಂದು ಟಿಯಾಗೋ ಸಿಗ್ತದೆ. 2 ವೆಹಿಕಲ್ ಇದೆ, ಡೀಸೆಲ್ ಇದೆ, ಪೆಟ್ರೋಲ್ ಇದೆ, ಯಾವ್ದು ಬೇಕಾದ್ರೂ ತಗೊಂಡು ಹೋಗ್ಬೋದು. ಗುರು ಪೋಲೋ ಹುಡುಕ್ತಾ ಇದ್ದೀರಾ? ಕಾಲೇಜ್ ಲವರ್ಸ್ಗೆ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಸರ್ ಹೇಳಿ ಸರ್, ಪೋಲೋ ಇದೆ ನಿಮ್ಮಲ್ಲಿ? ಪೋಲೋ ಇದು 2012 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ. ಒಳ್ಳೆ ಮೈಲೇಜ್ ಬರುತ್ತೆ ಪೋಲೋದಲ್ಲಿ. ಪೋಲೋ ಅಂದ್ರೆ ತುಂಬಾ ಜನ ಹುಡುಕ್ತಾ ಇರ್ತೀರಾ. ಹೌದೌದು. ಅದ್ರಲ್ಲಿ ಸ್ವಲ್ಪ ಧೂಳಾಗಿದೆ, ಪಕ್ಕದ ಬಿಲ್ಡಿಂಗ್ ಅಲ್ಲಿ ಪೇಂಟ್ ಹೊಡಿತಾರೆ, ಅದಕ್ಕೆ ಮುಚ್ಚಿಟ್ಟಿದ್ದಾರೆ ಅಷ್ಟೇ. ಇದು 3,20,000 ಫೈನಲ್ ಆಗುತ್ತೆ ನೋಡಿ. 2012 3,20,000 ರೂಪಾಯಿಗೆ ಪೋಲೋ ಸಿಗ್ತದೆ.
ಸಿಗ್ತದೆ ವೆಂಕಟೇಶ್ವರ ಕಾರ್ ಶೋರೂಮ್ ಅಲ್ಲಿ. ವೆಂಕಟೇಶ್ವರ ಕಾರ್ ಶೋರೂಮ್ ಬರಬೇಕು ಅಂತಂದ್ರೆ ಎಲ್ಲಿ ಲೊಕೇಶನ್ ಇದೆ ಅಂತ ಸರ್ ಹತ್ರ ತಿಳ್ಕೊಂಡು ಪ್ರತಿಯೊಬ್ರು ಬನ್ನಿ, ಒಂದು ಒಳ್ಳೆ ವೆಹಿಕಲ್ ಜಿನಿಯನ್ ವೆಹಿಕಲ್ ಸಿಗುತ್ತೆ ಅಂತ. ಸರ್ ನಮ್ಮ ವ್ಯೂವರ್ಸ್ ನಿಮ್ಮ ಶೋರೂಮ್ಗೆ ಬರಬೇಕು ಅಂತಂದ್ರೆ ಸ್ವಲ್ಪ ಲೊಕೇಶನ್ ತಿಳಿಸಿ ಸರ್. ಸರ್ ಲೊಕೇಶನ್ ಬಂದ್ಬಿಟ್ಟು ಮೂಡ್ಲಪಾಳ್ಯ ಮೇನ್ ರೋಡು ನಾಗರಬಾವಿಲಿ ಬರುತ್ತೆ. ಮೂಡ್ಲಪಾಳ್ಯ ನಾಗರಬಾವಿ ಹತ್ರ ಸಿಗುತ್ತೆ. ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಹಾಕಿರ್ತೀವಿ, ಇವ್ರದ್ದು ಕಾಲ್ ಮಾಡಿಕೊಂಡು ಪ್ರತಿಯೊಂದು ವೆಹಿಕಲ್ ದೂರ ಇರೋ ಡೀಟೇಲ್ಸ್ ತಿಳ್ಕೊಂಡು ಒಂದು ಬೆಸ್ಟ್ ಕಾರ್ ಕೊಡ್ತಾರೆ. ವೆಂಕಟೇಶ್ವರ ಕಾರ್ ಶೋರೂಮ್ ವಿಸಿಟ್ ಮಾಡಿ, ನಿಜವಾಗ್ಲೂ ಒಂದು ಒಳ್ಳೆ ಕಾರ್ ಖಂಡಿತ ಕೊಡ್ತಾರೆ ಅಂತ ಹೇಳ್ತೀನಿ.